ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓದಿ ನ್ಯೂಸ್. ದೇಶದಲ್ಲಿ ಇದೀಗ ಲೋಕಸಭಾ ಚುನಾವಣೆ ಮುಕ್ತಾಯ ಹಂತಕ್ಕೆ ಬಂದಿದ್ದು, ಇಡೀ ದೇಶದಲ್ಲಿ ಚರ್ಚೆಯಾಗುತ್ತಿರ್ತಕ್ಕಂಥ ಒಂದೇ ಒಂದು ವಿಚಾರ, ಈ ಬಾರಿ ದೇಶದ ಪ್ರಧಾನಿ ಯಾರಾಗ್ತಾರೆ, ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಇದೇ ವಿಷಯದ ಮೇಲೆ ದೇಶದ ಜನ ಅತ್ಯಂತ ಹೆಚ್ಚು ಚರ್ಚೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 90% ಲೋಕಸಭಾ ಕ್ಷೇತ್ರಗಳಿಗೆ 6 ಹಂತದಲ್ಲಿ ಈಗಾಗಲೇ ಮತದಾನ ಮುಕ್ತಾಯಗೊಂಡಿದೆ. ಈ 6 ಹಂತದ ಮತದಾನಗಳ ನಂತರ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯವಾಗಿವೆ, ಯಾವ ಪಕ್ಷ ಈ ಬಾರಿ ಮತ್ತೊಮ್ಮೆ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಬಹುತೇಕ ದೇಶದ ಒಂದು ಲೋಕಸಭೆಯ ಫಲಿತಾಂಶ ನಿರ್ಧಾರಿತವಾಗಿದೆ ಅಂತಲೇ ಹೇಳ್ಬೋದು. 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಸರಿಸುಮಾರು 486 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ 6 ಹಂತಗಳಲ್ಲಿ ಮತದಾನ ಸಂಪೂರ್ಣಗೊಂಡಿದೆ. ಇಂತಹ ಸಂದರ್ಭದಲ್ಲಿಯೇ ಈ 6 ಹಂತಗಳ ಮತದಾನದ ಬೂತ್ ಮಟ್ಟದ ಸಮೀಕ್ಷೆ ಹಾಗೂ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ದೇಶದಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು, ದೇಶದ ಪ್ರಧಾನಿ ಯಾರಾಗ್ಬೋದು ಅನ್ನೋದನ್ನು ಇದೀಗ ಕೆಲವೊಂದು ರಾಜಕೀಯ ಪಂಡಿತರು ಹೊರ ಹಾಕ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ 6 ಹಂತದ ಚುನಾವಣೆಯ ನಂತರ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯವಾಗಿರ್ಬೋದು, ದೇಶದ ಪ್ರಧಾನಿಯಾಗಿ ಯಾರು ಈ ಬಾರಿ ಆಯ್ಕೆ ಆಗ್ಬೋದು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗಾಗಲೇ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು 486 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಸಂಪೂರ್ಣಗೊಂಡಿದೆ. 90% ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಸಂಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ದೇಶದ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಹುತೇಕ ನಿರ್ಧಾರಿತವಾಗಿದೆ ಅಂತಕ್ಕಂಥದ್ದು ಈಗ ಕೇಳಿಬರ್ತಿರ್ತಕ್ಕಂಥ ಮಾತುಗಳು. ಈ ರಾಜಕೀಯ ಪಂಡಿತರು ಹಾಗೂ ಬೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ವರದಿಗಳ ಪ್ರಕಾರ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾವೆ. ಈ ಬಾರಿ ನಾವು ಇಷ್ಟು ಸ್ಥಾನಗಳನ್ನು ಈಗಾಗಲೇ ಗೆದ್ದಾಗಿದೆ ಅಂತಕ್ಕಂಥದ್ದು ಈ ವಿವಿಧ ರಾಜಕೀಯ ನಾಯಕರು ಹೇಳ್ತಕ್ಕಂಥ ಮಾತು. ಈ ಒಂದು ಬೂತ್ ಮಟ್ಟದ ಸಮೀಕ್ಷೆ ಹಾಗೂ ಚುನಾವಣೋತ್ತರ ಸಮೀಕ್ಷೆಗಳಿಂದ ಒಂದು ಅಂಶ ಬೆಳಕಿಗೆ ಬಂದಿದೆ. ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹಾಗೂ ಬೂತ್ ಮಟ್ಟದ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಏನು ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ 400 ಲೋಕಸಭಾ ಕ್ಷೇತ್ರಗಳನ್ನು 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿತ್ತು. ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ NDA ಮೈತ್ರಿಕೂಟ 400 ಸ್ಥಾನಗಳ ಗಡಿಯನ್ನು ದಾಟೋದಿಲ್ಲ, ಮುಟ್ಟೋದಿಲ್ಲ ಅಂತಕ್ಕಂಥದ್ದು ಬಹುತೇಕ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅದಷ್ಟೇ ಅಲ್ಲದೆ ಮುಂದುವರೆದ 6 ಹಂತದ ಚುನಾವಣೆ ಸಂಪೂರ್ಣಗೊಂಡ ನಂತರ ನರೇಂದ್ರ ಮೋದಿಯವರೇ ನಾವು 400 ಸ್ಥಾನಗಳ ಗುರಿಯನ್ನು ಏನು ಹೇಳಿದ್ವಿ ಅದು ಕೇವಲ ನಮ್ಮ ಚುನಾವಣೆಯ ರಣತಂತ್ರದ ಒಂದು ಭಾಗ ಅಂತಕ್ಕಂಥದ್ದನ್ನು ಬಹಿರಂಗಗೊಳಿಸಿದ್ದಾರೆ. ಈ ಒಂದು 400 ಸ್ಥಾನಗಳ ಒಂದು ಗುರಿಯನ್ನು ಏನು ಈ NDA ಮೈತ್ರಿಕೂಟ ಹೊಂದಿತ್ತು ಅದು ವಿರೋಧಿಗಳಿಗೆ ನಡುಕ ಹುಟ್ಟಿಸೋದಕ್ಕೋಸ್ಕರವಾಗಿ ನಾವು ಘೋಷಣೆ ಮಾಡಿದ್ದಂಥ ಒಂದು ಘೋಷವಾಕ್ಯ ಅಷ್ಟೇ. ನಾವು 400 ಸ್ಥಾನವನ್ನು ನಿಜವಾಗ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ನಮಗೂ ಗೊತ್ತೇ ಇದೆ ಅಂತಕ್ಕಂಥದ್ದು BJP ನಾಯಕರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ಈ 6 ಹಂತಗಳ ಚುನಾವಣೆಯ ನಂತರ ಯಾವ್ಯಾವ ಮೈತ್ರಿಕೂಟಕ್ಕೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಬಂದಿರ್ಬೋದು ಅನ್ನೋದನ್ನು ಬಹುತೇಕ ರಾಜಕೀಯ ಪಂಡಿತರು ತಮ್ಮದೇ ಆದಂತಹ ಒಂದು ಅಂಕಿ ಸಂಖ್ಯೆಗಳನ್ನು ಸಂಗ್ರಹ ಮಾಡಿ ಈಗ ನಮ್ಮ ಮುಂದಿಡ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು. ಈ ಬಾರಿ BJP ಕೇವಲ 150 ಸ್ಥಾನಗಳನ್ನು ಕೂಡ ಗಳಿಸೋದಿಲ್ಲ ಅಂತಕ್ಕಂಥ ಮಾತು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು BJP 143 ಸ್ಥಾನಗಳಷ್ಟೇ ಪಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಇಬ್ಬರ ಒಂದು ಈ ಹೇಳಿಕೆಗೆ ನರೇಂದ್ರ ಮೋದಿ ಕೂಡ ಕೌಂಟರನ್ನು ಕೊಟ್ಟಿದ್ದರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿಗಾಗಿರುವಷ್ಟು ವಯಸ್ಸಿನ ಸ್ಥಾನಗಳನ್ನು ಕೂಡ ಪಡೆಯೋದಿಲ್ಲ ಅಂತ. ಅಂದರೆ ರಾಹುಲ್ ಗಾಂಧಿಗೆ ಈಗ 53 ವರ್ಷ. ಅದೇ ಕಾರಣಕ್ಕೆ ನರೇಂದ್ರ ಮೋದಿ ಅವರು 53 ಸ್ಥಾನಗಳನ್ನು ಕೂಡ ಇಡೀ ದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ಪಡೆಯೋಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ರಾಜಕೀಯ ನಾಯಕರು ಅವರದ್ದೇ ಆದಂತಹ ವಿಶ್ಲೇಷಣೆಯನ್ನು ಏನೇ ಮಾಡಲಿ 6 ಹಂತದ 486 ಲೋಕಸಭಾ ಚುನಾವಣೆಯ ಮತದಾನ ನಂತರ ಇದೀಗ ರಾಜಕೀಯ ಪಂಡಿತರು ಹೇಳ್ತಕ್ಕಂಥ ಲೆಕ್ಕದ ಪ್ರಕಾರ BJP ಈ 486 ಸ್ಥಾನಗಳ ಪೈಕಿ ಅತ್ಯಂತ ಸುಲಲಿತವಾಗಿ 272 ಸ್ಥಾನಗಳ ಗುರಿಯನ್ನು ತಲುಪಿದೆ ಅಂತಕ್ಕಂಥದ್ದು ಈಗ ಬರ್ತಿರ್ತಕ್ಕಂಥ ವರದಿ.
ಈ NDA ಮೈತ್ರಿಕೂಟ ಅತ್ಯಂತ ಸರಳವಾಗಿ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ. NDA ಮೈತ್ರಿಕೂಟವನ್ನು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ ಇಂಡಿ ಮೈತ್ರಿಕೂಟಕ್ಕೆ ಇಲ್ಲ ಅಂತಕ್ಕಂಥದ್ದು ಈ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಈ 6 ಹಂತದ ಮತದಾನ ನಂತರ ಈ ಸರಿಸುಮಾರು NDA ಮೈತ್ರಿಕೂಟ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಈಗಾಗಲೇ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಈಗಾಗಲೇ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಬೂತ್ ಮಟ್ಟದ ಸಮೀಕ್ಷೆ ಹಾಗೂ ರಾಜಕೀಯ ವಿಶ್ಲೇಷಕರ ಒಂದು ಲೆಕ್ಕಾಚಾರ. ಈ 7 ಹಂತದ ಮತದಾನ ನಂತರ ದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ 50ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ ಪಂಡಿತರು ಕೊಡ್ತಿರ್ತಕ್ಕಂಥ ಒಂದು ಈ ಹೇಳಿಕೆ. ಈ ಬಾರಿ ಕಾಂಗ್ರೆಸ್ 57ರಿಂದ 65 ಸ್ಥಾನಗಳನ್ನು ಗೆಲ್ಬೋದು. ಆ ಮೂಲಕ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಏನು ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಕಳ್ಕೊಂಡಿತ್ತು, ಈ ಬಾರಿ ಖಂಡಿತವಾಗಲೂ ಕಾಂಗ್ರೆಸ್ ಏಕಾಂಗಿಯಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಪಡೆಯತಕ್ಕಂಥ ಒಂದು ಅರ್ಹತೆಯಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ರಾಜಕೀಯ ಪಂಡಿತರು ಈಗಾಗಲೇ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಈ 6 ಹಂತಗಳ ಮತದಾನದ ಬಳಿಕ ಕಾಂಗ್ರೆಸ್ ಏಕಾಂಗಿ 50ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂತಕ್ಕಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಸುಮಾರು 7 ಹಂತದ ಮತದಾನ ನಂತರ ಅಂದರೆ 543 ಲೋಕಸಭಾ ಚುನಾವಣೆಗಳಿಗೆ ಮತದಾನ ಸಂಪೂರ್ಣವಾದ ನಂತರ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರ್ಬೋದು ಅನ್ನೋ ಅಂದಾಜನ್ನು ಕೂಡ ಇದೀಗ ರಾಜಕೀಯ ಪಂಡಿತರು ಕೊಡ್ತಾ ಇದ್ದಾರೆ. ಈ ರಾಜಕೀಯ ಪಂಡಿತರ ಹಾಗೂ ಬೂತ್ ಮಟ್ಟದ ಸಮೀಕ್ಷೆಯ ಪ್ರಕಾರ 7 ಹಂತದ ಮತದಾನ ಸಂಪೂರ್ಣಗೊಂಡ ನಂತರ NDA ಮೈತ್ರಿಕೂಟ 340ರಿಂದ 350 ಸ್ಥಾನಗಳನ್ನು ಗೆಲ್ಲುತ್ತೆ. BJP ಏಕಾಂಗಿಯಾಗಿ 310ರಿಂದ 315 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಇದೀಗ ಮತಗಟ್ಟ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಕಾಂಗ್ರೆಸ್ ಈ ಬಾರಿ 60ರಿಂದ 65 ಸ್ಥಾನಗಳನ್ನು ಏಕಾಂಗಿಯಾಗಿ ಪಡಿಬೋದು. ಹಾಗೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟಕ್ಕೆ ಈ ಬಾರಿ 110ರಿಂದ 125 ಸ್ಥಾನಗಳು ಲಭ್ಯವಾಗ್ಬೋದು ಅಂತಕ್ಕಂಥದ್ದು ಈ ರಾಜಕೀಯ ಪಂಡಿತರು ಕೊಡ್ತಿರ್ತಕ್ಕಂಥ ಲೆಕ್ಕಾಚಾರ. ಹಾಗೆಯೇ ಇತರ ಪಕ್ಷಗಳು ಅಂದರೆ ಅದರ್ಸ್ 60ರಿಂದ 70 ಸ್ಥಾನಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದು ಈಗ ಇವರಿಂದ ಹೊರ ಬರ್ತಿರ್ತಕ್ಕಂಥ ಒಂದು ಲೆಕ್ಕಾಚಾರ. 80% ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಸಂಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜಕೀಯ ಪಂಡಿತರು ಹೇಳ್ತಿರ್ತಕ್ಕಂಥ ಲೆಕ್ಕಾಚಾರ ಪ್ರಕಾರ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ಸ್ವೀಕರಿಸೋದು ಶತಸಿದ್ಧ. ಆ ಮೂಲಕ ಈ ಬಾರಿ NDA ಮೈತ್ರಿಕೂಟವನ್ನು ಹಿಂದಿಕ್ಕಿ ಇಂಡಿ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಈ ಸುಮಾರು 28 ಪಕ್ಷಗಳು ಸೇರಿ ಪ್ರಯತ್ನವನ್ನು ಮಾಡಿದ್ವು. ಆ ಪ್ರಯತ್ನಕ್ಕೆ ಹಿನ್ನಡೆ ಉಂಟಾಗಿದೆ ಅಂತಕ್ಕಂಥದ್ದು ಈಗ ಬರ್ತಿರ್ತಕ್ಕಂಥ ವರದಿಗಳು. ಆ ಮೂಲಕ ಈಗೆಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇತ್ತು, ಈ ಬಾರಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು, ಆ ಎಲ್ಲ ಚರ್ಚೆಗಳು ಕೂಡ ಕೇವಲ ಊಹಾಪೋಹ. ಅದರ ಬದಲಾಗಿ ಅತ್ಯಂತ ಸುಲಭವಾಗಿ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಆದರೆ BJP ಕೆಲವೊಂದು ಸ್ಥಾನಗಳನ್ನು ಈ ಬಾರಿ ಕಳ್ಕೋಬೋದು ಅಥವಾ 10-15 ಸ್ಥಾನಗಳನ್ನು ಹೆಚ್ಚಾಗಿ 2019 ಚುನಾವಣೆಗೆ ಹೋಲಿಸ್ಕೊಂಡ್ರೆ ಪಡ್ಕೋಬೋದು ಅಂತಕ್ಕಂಥದ್ದು ಈಗ ಗೊತ್ತಾಗ್ತಿರ್ತಕ್ಕಂಥ ಒಂದು ಸಮೀಕ್ಷೆ. ಕಾದು ನೋಡೋಣ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಆಗುತ್ತೆ, ಫಲಿತಾಂಶ ಕೂಡ ಹೊರಗೆ ಬರುತ್ತೆ. ಆ ಸಂದರ್ಭದಲ್ಲಿ ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.